ಗೈಸ್ ನೋಡ್ಬೋದು, ನಾನು ಅಫಿಷಿಯಲ್ ವೆಬ್ಸೈಟ್ GDS ಅಲ್ಲಿ ಇದು ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಇದೆ ನೋಡಿ. ಸೊ ಇದನ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ಕಾಣ್ಬೋದು ಎಲ್ಲಿ ಕಮ್ಮಿ ನಿಂತಿದೆ ಅಂತ ನೋಡ್ತಾ ಹೋಗೋಣ. ಇವಾಗ ನಾವು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಕೆಳಗಡೆ ಐತೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕಾಣುತ್ತೆ ಇಲ್ಲಿ ನಾರ್ತ್ ಈಸ್ಟ್, ಆಮೇಲೆ ಮಹಾರಾಷ್ಟ್ರ, ಒಡಿಸ್ಸಾ, ಪಂಜಾಬ್, ಕರ್ನಾಟಕ. ನೀವು ಆಲ್ರೆಡಿ ಕರ್ನಾಟಕ ನೋಡ್ಕೊಂಡಿದ್ದೀರಿ. ಓಕೆ, ಎಷ್ಟು ನಿಂತಿದೆ ನಿಮಗೆಲ್ಲ ಗೊತ್ತು. ಎಷ್ಟಂದರೆ 97+ ನಿಂತಿದೆ ಕರ್ನಾಟಕ. ಬಟ್ ಇಲ್ಲಿ ಒಂದು ಕಡಿಮೆ ತೋರಿಸ್ತೀನಿ ನಿಮಗೆ. ನಾರ್ತ್ ಈಸ್ಟ್ ಅಂತ ಬರ್ತದೆ. ನಾರ್ತ್ ಈಸ್ಟ್ ಇಲ್ಲಿ ಯಾವುದಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಅದು ನಿಮಗೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಸಿಗ್ತಾರೆ. PDF ಅಲ್ಲಿ ನೋಡ್ಕೋಬೋದು. ನೀವು ಇಲ್ಲಿ ಕಾಣ್ತದೆ. ಓಕೆ, ಎಷ್ಟು ಇರ್ತದೆ ಅವ್ರ ಕಟಪನ್ನು ನೋಡ್ತಾ ಹೋಗಿ. ಫಸ್ಟಿಗೆ 97 ಇದೆ, 97. ಓಕೆ, ನೆಕ್ಸ್ಟ್ ನೋಡಿ. ಎಸ್ ನೋಡಿ, ಇಲ್ಲಿ 92, 91 ಇದೆ ನೋಡ್ಬೋದು ನೀವು. ಇಲ್ಲೆಲ್ಲ 93, 92, 91, SC ಕ್ಯಾಟಗರಿಗೆ 91 ಇಲ್ಲಿ ನಿಂತಿದೆ. ಎಸ್ ನೋಡ್ಬೋದು, 89 ಆದರೂ ಕೂಡ ಇದ್ದಾರೆ. SC ST ಅಂತ ಇದೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ನೋಡ್ಬೋದು 86, 88, 89 ನೋಡಿ ಇಲ್ಲಿ 89, 86 ಕಾಣ್ತಿದೆಯಲ್ಲ. ಸೊ ಮಿಜೋರಾಮ್, ಇದು ಮಿಜೋರಾಮ್ ನಾರ್ತ್ ಈಸ್ಟ್ ಅಂತ ಬರ್ತದೆ. ಮಿಜೋರಾಮ್. ಓಕೆ, ಮೇಘಾಲಯ, ಮಿಜೋರಾಮ್ ಅಂತ ಬರ್ತದೆ. ನೋಡ್ಬೋದು ಮೇಘಾಲಯ ಇಲ್ಲಿ ಕಾಣ್ತಿದೆಯಲ್ಲ. ಮೇಘಾಲಯ 86 ಆ್ಯಂಡ್ 82 ಇದ್ದವರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅಕಸ್ಮಾತ್ ನೀವೇನಾದರೂ ಮೇಘಾಲಯ ಡಿವಿಷನ್ ಈ ಥರ ನಾರ್ತ್ ಈಸ್ಟ್ಗೆ ಹಾಕಿದರೆ, ನೀವು ನಾರ್ತ್ ಈಸ್ಟ್ ಏನು ಈಶಾನ್ಯ ಕರ್ನಾಟಕ ಅಂತ ಬರ್ತಾವಲ್ಲ, ಇವು ಅತ್ಯಂತ ಹೊರಗೆ ಉಳಿದಂತಹ, ಅತ್ಯಂತ ಹಿಂದುಳಿದಂತಹ ಇದು ರಾಜ್ಯಗಳು ಅಂತ ಅನಿಸ್ಕೋತವೆ. ಹಾಗಾಗಿ ಇಲ್ಲಿ ಜಾಸ್ತಿ ಜನ ಅಪ್ಲಿಕೇಶನ್ ಕೂಡ ಹಾಕಲ್ಲ. ಆಮೇಲೆ ಇಲ್ಲಿ ಸಾಕ್ಷರತೆ, ಲಿಟ್ರಸಿ ರೇಟ್ ಕೂಡ ತುಂಬ ಲೋ ಇರ್ತದೆ. ಹಾಗಾಗಿ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ 100% ಸೆಲೆಕ್ಷನ್ ಆಗ್ತಿದ್ರಿ. ನೋಡ್ಬೋದು 88, 86, 83 ನೋಡ್ಬೋದು. 81 ಕಾಣ್ತಿದೆಯಲ್ಲ. 81 ಇದ್ದರೂ ಕೂಡ ಮೇಘಾಲಯ ಡಿವಿಷನಲ್ಲಿ ನೀವು ಸೆಲೆಕ್ಟ್ ಆಗ್ತಿದ್ರಿ, ನಾರ್ತ್ ಈಸ್ಟಲ್ಲಿ. ಅನಿಸ್ತಿದೆ ನಿಮಗೆ ಇವಾಗ ಎಲ್ಲಿ ಹಾಕಿದರೆ ಬೆಟರ್ ಆಗಿತ್ತು. ಸೊ ನೋಡ್ಬೋದು, GDS ಗ್ರಾಮೀಣ ಡಾಕ್ ಸೇವಕ್ ಅಂತ ಕರಿತೀವಿ. ಇದು ಬರೀ ಇಂಡಿಯಾದಲ್ಲಿ, ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಗೈಸ್, ಇಡೀ ಆಲ್ ಓವರ್ ಇಂಡಿಯಾದಲ್ಲಿನೇ ಸ್ಟೇಟ್ ವೈಸ್ ಕಟಾಪ್ ನಿಲ್ತದೆ. ಓಕೆ, ನೀವೆಲ್ಲಿ ಬೇಕಾದರೂ ಹಾಕ್ಬೋದಾಗಿತ್ತು. ಬಟ್ ನೀವು ನಿಮ್ಮ ಊರಿನ ಪಕ್ಕನೇ ಬೇಕು, ನನ್ನ ಮನೆ ಸಂಧಿನೇ ಬೇಕು ಅಂತ ಹೋದರೆ ಜಾಬ್ ಆಗೋದು ತುಂಬ ಕಷ್ಟ. 97, 98, 99, 100 ಆದರೂ ಕೂಡ ಜಾಬ್ ಆಗೋದು ಮಿಸ್ ಆಗ್ತದೆ. ಓಕೆ, ನೋಡೋಣ, ಕಮೆಂಟ್ ಮಾಡಿ ಹೇಳಿ ಯಾರ್ಯಾರು ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ. ಕರೆಕ್ಟಾಗಿ ಹೇಳಿ ಯಾರ್ಯಾರು ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ. ಸೊ ನಿಮ್ದೇನಾದ್ರು ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿತ್ತಾ ಅಥವಾ ಇಲ್ವಾ? ನೀವು ಸೆಕೆಂಡ್ ಲಿಸ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ? ನೋಡೋಣ, ಏನಾದರೂ ಒಂದು ಕಮೆಂಟ್ ಮಾಡಿ ಹೇಳಿ. ನಿಮ್ದು ಎಷ್ಟು ಸ್ಕೋರ್ ಆಗಿದೆ, ಅಟ್ಲೀಸ್ಟ್ ಎಲ್ಲಿ ಹಾಕಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಲಿಂಕ್ ಅದು ಕೊಟ್ಟಿರ್ತೀನಿ, ವಾಟ್ಸಪ್ ಮತ್ತು ಟೆಲಿಗ್ರಾಮ್. ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಥ್ಯಾಂಕ್ ಯು.